ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಮನ್ಸಿಗೆ ತುಂಬ ಇಷ್ಟ ಆಗಿದ್ಯಾ, ಅದಕ್ಕೆ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಹಾರ್ಟ್ ಬ್ರೇಕ್ ಮಾಡಬೇಡ. ಐ ಲವ್ ಯು. ಎದ್ದೇಳು ಮೇಲೆ, ಏಳು ಅಂದೆ. ನೋಡು, ನೀನ್ ಪ್ರೀತಿ ಮಾಡ್ತಾ ಇರೋದು ತಪ್ಪಲ್ಲ, ಆದ್ರೆ ಆ ಪ್ರೀತಿ ಸಿಗಲ್ಲ ಅಂತ ಗೊತ್ತಿದ್ರು ಅದ್ರ ಹಿಂದೆ ಬೀಳೋದು ತಪ್ಪು ಅಲ್ಲ. ನಿನಗೇನ್ ಫೀಲಿಂಗ್ಸ್ ಇದೆಯೋ ಆ ಫೀಲಿಂಗ್ಸ್ ಎಲ್ಲ ನನಗೂ ಇರ್ಬೇಕಲ್ವಾ? ನೀನ್ ಯಾವ ಆಂಗಲ್ ಇಂದಾನು ನನ್ನ ಹುಡುಗ ಅಂತ ನನಗೆ ಅನಿಸ್ತಿಲ್ಲ. ಸೊ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ನಿನ್ ಮನ್ಸಲ್ಲಿರೋದನ್ನೆಲ್ಲ ಮರ್ತ್ಬಿಡು. ನನಗೆ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ನಿನ್ ಕೆಲಸ ನೀನ್ ನೋಡ್ಕೊ. ಮತ್ತೆ ನನ್ನ ಕಣ್ಣಿಗೆ ಈ ಥರ ಕಾಣಿಸ್ಕೋಬೇಡ, ಚೆನ್ನಾಗಿರಲ್ಲ. ನೀನು ಸಖತ್ ಬೋಲ್ಡ್ ಹುಡುಗಿ ಅಂತ ನಂಗೆ ಚೆನ್ನಾಗಿ ಗೊತ್ತು ರುಕ್ಮಿಣಿ. ಅದಕ್ಕೆ ನೀನು ಇಂಪ್ರೆಸ್ ಮಾಡೋದಕ್ಕೆ ದಾರಿಯಲ್ಲಿ ಹೂವಿಟ್ಟೆ, ಬಲೂನ್ ಕಟ್ಟಿದೆ, ನಿನಗೆ ಗಿಫ್ಟ್ ಕೊಟ್ಟೆ, ಕವಿತೆನೂ ಬರ್ದೆ. ಕೆನ್ನೆ ಮೇಲೆ ಬೀಳುತ್ತೆ. ಛೇ, ಈ ಕೋತಿ ಮಾಡಿದ ಕೆಲಸದಿಂದ ಅನ್ಯಾಯವಾಗಿ ಕೃಷ್ಣನ್ ಮೇಲೆ ಅನುಮಾನ ಪಟ್ಬಿಟ್ನಲ್ಲ. ಪಾಪ, ಅವನೆಷ್ಟು ಬೇಜಾರು ಮಾಡ್ಕೊಂಡಿದ್ದಾನೋ ಏನೋ. ಮೊದಲು ಹೋಗಿ ಸಾರಿ ಕೇಳಬೇಕು. ಕೆನ್ನೆ ಮೇಲೆ ಬೀಳುತ್ತೆ. 3 ಹೊತ್ತು ಊಟ ತಿನ್ಕೊಂಡು ಬಿದ್ದಿದ್ಯಾ, ಅದಕ್ಕೂ ಕಲ್ ಹಾಕೋಬೇಡ. ನಾನೇನು, ನನ್ನ ಲೆವೆಲ್ ಏನು, ನೀನು ನನಗ್ ಕಾಳು ಹಾಕ್ತಾ ಇದೀಯಾ? ನಿನ್ನ ಆಟಗಳನ್ನೆಲ್ಲ ಇಲ್ಲಿಗೆ ನಿಲ್ಸಿಲ್ಲ ಅಂದ್ರೆ ಕೈ ಕಾಲ್ ಕೊಲ್ಯಾಪ್ಸ್ ಆಗ್ಬಿಡತ್ತೆ. ಲವ್ ಮಾಡ್ತಾನಂತೆ, ಲವ್. ಛೇ, ರುಕ್ಮಿಣಿ ಅವರು ಸುಮ್ಮನೆ ಯಾವ ವಿಷಯನೂ ತಿಳ್ಕೊಳ್ದೆ ದುಡುಕ್ಬಿಡ್ತಾರ. ಕೃಷ್ಣ, ಹೇಳಿ ರುಕ್ಮಿಣಿ ಅವರ. ಇದ್ಯಾಕೋ ನನ್ನ ನೋಡಿದ ತಕ್ಷಣ ಕೆನ್ನೆ ಮೇಲೆ ಕೈ ಇಟ್ಕೋತಿದ್ಯಾ? ಏನೂ ಇಲ್ಲ, ಹೇಳಿ ಅದೇನು ಅಂತ. ಕೈ ತೆಗಿ, ನಾನೇ ನಿಂಗೆ ಹೊಡಿಯಕ್ ಬಂದಿಲ್ಲ. ಮತ್ತೆ ಆಗ್ಲೇ ನಿಂಗೆ ಗೊತ್ತಿಲ್ದೆ ಹೊಡೆದ್ನಲ್ವಾ, ಅದಕ್ಕೆ ಸಾರಿ ಕೇಳೋದಕ್ಕೆ ಬಂದಿದ್ದೀನಿ. ಸಾರಿ ಕೇಳಬೇಕು ಅಂತ ಬಂದಿದ್ದೀರಾ, ಆದರೆ ಮತ್ತೆ ಗದ್ರುತ್ತಿದ್ದೀರಲ್ಲ. ನಿಜ ಹೇಳಿ, ನೀವು ನನ್ನ ಯಾಮಾರಿಸ್ತಿಲ್ಲ ತಾನೆ? ಲೇ ದಡ್ಡ, ನಾನು ಮಾತಾಡೋದೇ ಹೀಗೆ ಕಣೋ. ನನಗೆ ಮೊದ್ಲಿಂದಾನು ಸಾಫ್ಟ್ ಆಗಿ ಮಾತಾಡಿ ಅಭ್ಯಾಸ ಇಲ್ಲ. ಯಾಕಂದ್ರೆ ನಾನು ಯಾರಿಗೂ ಬಕೆಟ್ ಹಿಡಿಯಲ್ಲ, ಯಾರನ್ನು ಇಂಪ್ರೆಸ್ಸು ಮಾಡಲ್ಲ. ಅದಕ್ಕೆ ಈಗತ್ತು ಹಾಗೆ ಇರೋದು. ಆಯ್ತು, ಕ್ಷಮಿಸಿದ್ದೀನಿ, ಹೋಗಿ. ಲೇ ಗುಬಾಲ್, ನಾನಿನ್ನು ನಿನ್ನ ಹತ್ರ ಸಾರಿನೇ ಕೇಳಿಲ್ಲ ಕಣೋ. ಅಲ್ಲ, ನಾನು ಯಾಕೆ ನಿನಗೆ ಹೊಡೆದೆ ಅಂತನೂ ತಿಳ್ಕೊಳಲ್ವಾ? ಅಷ್ಟು ಬೇಗಲೇ ಮಾಫಿ ಮಾಡ್ಬಿಡ್ತೀಯಾ? ಆಯ್ತು, ಅದೇನೋ ಕ್ಲಾರಿಟಿ ಕೊಡಬೇಕು ಅಂತ ಬಂದಿದ್ದೀರಲ್ಲ, ಹೇಳಿ. ಕರ್ಮ ಕಣೋ ಕೃಷ್ಣ. ನಾನು ಇತ್ತೀಚೆಗೆ ನೋಡ್ತಾನೆ ಇದ್ದೀನಿ, ನಾನು ಓಡಾಡೋಲೆಲ್ಲ ಯಾರೋ ಒಬ್ಬ ಬಲೂನ್ ಕಟ್ತಾ ಇದ್ದ, ಹೂಗಳಿಡ್ತಾ ಇದ್ದ, ಗಿಫ್ಟ್ ಇಡ್ತಾ ಇದ್ದ, ಅದ್ರ ಜೊತೆಗೆ ನವಿಲ್ಗರನೂ ಇಡ್ತಾ ಇದ್ದ. ನಾನಿದೆಲ್ಲ ನಿಂದ ಕೆಲ್ಸ ಅನ್ಕೊಂಡಿದ್ದೆ. ಯಾಕೆ ಹೇಳು? ನವಿಲ್ಗರಿ ಶ್ರೀಕೃಷ್ಣ ಪರಮಾತ್ಮನ್ ಸಂಕೇತ. ಯಾಕಂದ್ರೆ ಕೃಷ್ಣನ್ ಕಿರೀಟದ ಮೇಲೆ ಯಾವಾಗ್ಲೂ ನವಿಲ್ಗರಿ ಇರ್ತಾ ಇತ್ತು. ಹಾಗಾಗಿ ಇದೆಲ್ಲ ನಿಂದ ಕೆಲ್ಸ ಅಂತ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೆ. ಆದ್ರೆ ಇವತ್ತು ಆ ಹುಡುಗ ಸಿಕ್ಕಿದ್ದ. ಅವನ ಹೆಸರು ಮಯೂರ್ ಅಂತ. ನೋಡಕ್ ಒಳ್ಳೆ ಕರೆಂಟ್ ಹೊಡೆದ್ ಕಾಗೆ ತರ ಇದ್ದ. ಗೊತ್ತು ಬಿಡಿ, ನನ್ನ ಕಾಗೆನ ಆಲ್ರೆಡಿ ನೋಡಾಯ್ತು. ಹಾ, ಮತ್ಯಾಕೋ ಈ ವಿಷಯ ನಂಗೆ ಮುಂಚೆನೇ ಹೇಳಿಲ್ಲ?
ಅವ್ನು ನಿಮ್ಮ ಫ್ರೆಂಡ್ ಅಂತ ಹೇಳಿ ಗಿಫ್ಟು ಮತ್ತು ಲೆಟರ್ನೆಲ್ಲ ಕೊಟ್ಟೋಗ್ತಿದ್ದ. ನಾನು ಈ ವಿಚಾರವಾಗಿ ನಿಮ್ಮನ್ನು ಕೇಳೋಣ ಅಂತ ಅನ್ಕೋತಿದ್ದೆ. ಅಷ್ಟರಲ್ಲಿ ನೀವೇ ಬಂದು ನನ್ನ ಕೆನ್ನೆಗೆ ಬಾರಿಸ್ಬಿಟ್ರಿ. ಸಾರಿ ಕೃಷ್ಣ, ವಿಷಯ ಏನು ಅಂತ ತಿಳ್ಕೊಳ್ದೆ ಸುಮ್ಮನೆ ನಿನ್ಮೇಲೆ ಕೈ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ರೀ, ನಾನು ಆಗ್ಲೇ ಹೇಳ್ದೆ ತಾನೇ ನಂಗೆ ಕ್ಷಮಿಸಿದ್ದೀನಿ ಅಂತ. ನಿನ್ ಮನಸ್ಫೂರ್ತಿಯಾಗಿ ಹೇಳ್ತಾ ಇಲ್ಲ, ಕಾಟಾಚಾರಕ್ಕೆ ಹೇಳ್ತಾ ಇದೀಯ ಅಲ್ವಾ? ರೀ ರುಕ್ಮಿಣಿ ಅವರ, ನನಗಿರೋದು ಒಂದೇ ಮನಸ್ಸು, ಒಂದೇ ಹೃದಯ. ನಾನು ಏನು ಹೇಳಿದ್ರು ಮನಸ್ಸಿಂದನೇ ಹೇಳೋದು, ಹೃದಯ ಒಪ್ಕೊಂಡ್ರೇ ಹೇಳೋದು. ಹಾಗಿದ್ರೆ ನಿನ್ ಹೃದಯಕ್ಕೆ ಹೇಳು, ಆ ಕಹಿ ಘಟನೆನ ನಿನ್ ಮನ್ಸಲ್ಲಿ ಇಟ್ಕೋಬೇಡ ಅಂತ. ನಾನ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಂಗೆ ಗೊತ್ತಿಲ್ದೆ ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು. ಆ ದರಿದ್ರದವ್ನು ಕೊಟ್ಟಿದ್ಯಾ ಕೊಯ್ನು, ಕೈಯೆಲ್ಲ ಇಟ್ಕೊಂಡಿದ್ಯಾ? ಕೊಡಿಲಿ. ಯಾಕಮ್ಮ ಅರ್ಧರಾತ್ರಿ ಆದರೂ ಹೀಗೆ ನಿದ್ದೆ ಮಾಡದೆ ಓಡಾಡ್ತಾ ಇದೀಯಾ? ಯಾಕಮ್ಮ ತುಂಬ ಸುಸ್ತಾಗಿ ಕಾಣಿಸ್ತಾ ಇದೀಯಾ? ಊಟ ಮಾಡಿದ್ವಿ ಇಲ್ವೋ? ಮಾವ, ನಾನಾದರೂ ಜ್ಯೂಸ್ ಕುಡ್ಕೊಂಡು ಹಣ್ಣುಗಳು ತಿನ್ಕೊಂಡು ಹೇಗೋ ಕಾಲ ಕಳೀತಾ ಇದ್ದೀನಿ. ಆದರೆ ನಿಮ್ಮ ಮಗ ಊಟ ಮಾಡಿ 2 ದಿವಸ ಆಯ್ತು ಮಾವ. ಅವ್ರ ಆರೋಗ್ಯ ಕೆಟ್ಟರೆ ಏನು ಮಾಡೋದು ಮಾವ? ಮಾವ, ನಿಮ್ಮ ದಮ್ಮ ಅಂತೀನಿ, ಹೇಗಾದರೂ ಮಾಡಿ ಅವ್ರಿಗೆ ಸ್ವಲ್ಪ ಊಟ ಮಾಡಿಸಿ ಮಾವ.